ಎಸ್ ಉಸಿರು ಸಿನಿಮಾ. ಉಸಿರು ಸಿನಿಮಾದಲ್ಲಿ ಹೀರೋ ಎಷ್ಟು ಮುಖ್ಯನೋ ಆ ಸಿನಿಮಾಗೆ ವಿಲನ್ನು ಕೂಡ ಅಷ್ಟೇ ಮುಖ್ಯ. ಯಾಕಂದರೆ ಅರುಣ್ ಅನ್ನೋರು ಒಂದು ವಿಲನ್ ಪಾತ್ರವನ್ನು ಮಾಡಿದ್ರು. ಭಾಳ ಅದ್ಭುತವಾದಂಥ ಪಾತ್ರ. ಆ ಕಿರುಚೋದು, ಆ ಕೂಗಾಡೋದು, ಆ ಹಾರಾಡೋದು ನೋಡಿದಾಗ ನಿಜಕ್ಕೂ ಕೂಡ ಯಾರಪ್ಪ ಈ ಭಯಂಕರ ವಿಲನ್ ಅಂತ ಅನಿಸುತ್ತೆ. ನಿಜಕ್ಕೂ ಈಗ ವಿಲನ್ ನಮ್ಮ ಜೊತೆ ಇದ್ದಾರೆ, ಅರುಣ್ ಅಂತ ಇದ್ದಾರೆ. ಹಾಗೆ ಅವರ ನೈದಲಿ ಶೇವ ಅವರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಅರುಣ್ ಬ್ರೋ, ತುಂಬ ಖುಷಿ ಆಯಿತು. ಯಾಕಂದರೆ ನೋಡಿದಾಗ ಆ ಲುಕ್ಕು, ಆ ಇದು ಅಂದರೆ ಕನ್ನಡ ಚಿತ್ರರಂಗಕ್ಕೆ ಹೊಸ ವಿಲನ್ ಎಂಟ್ರಿ ಅನ್ನೋಂಗೆ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ನಂದು 2ನೇ ಸಿನಿಮಾ ಆಗಿರೋದ್ರಿಂದ ತುಂಬ ಎಫರ್ಟ್ಸ್ ಹಾಕಿ ಪ್ರತಿಯೊಂದು ಮೂಮೆಂಟ್ನು ಎಂಜಾಯ್ನೂ ಮಾಡಿದ್ದೀವಿ, ಅಷ್ಟೇ ಕಷ್ಟನೂ ಪಟ್ಟಿದ್ದೀವಿ. ಒಂದು ಬ್ಲಡ್ಡು, ಒಂದು ಮೇಕಪ್ಪನ್ನು ಆಗಲಿ ತುಂಬಾ ಒಂದು ಎಕ್ಸ್ಪೀರಿಯೆನ್ಸ್ ಫೀಲ್ ಮಾಡಿರುವಂಥ ಸಿನಿಮಾ. ಫೀಲ್ ಗುಡ್ ಸಿನಿಮಾ. ನಿಮಗೆ ಫೈಟ್ ಇದೆ, ಸಾಂಗ್ ಇದೆ, ಒಳ್ಳೆ ಸರ್ಕಲಲ್ಲಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಸರ್. ಇದರಲ್ಲಿ ವಿಲನ್ ಅನ್ಬೇಕೋ ಹೀರೋ ಅನ್ಬೇಕೋ ಅಂತ ಗೊತ್ತಾಗಲ್ಲ ಇವ್ರ ಪಾತ್ರ. ಅವ್ರಿಗೆ ನಾನು ಪೇರಾಗಿ ಮಾಡಿದ್ದೀನಿ. ವಿಲನ್ನ ನಾರ್ಮಲಾಗಿ ಹೇಗೆ ತೋರಿಸ್ತಾರೆ, ರಾ ಆಗಿ ತೋರಿಸ್ತಾರೆ. ಸೊ ನನ್ನೂ ಹಾಗೆ ತೋರಿಸಿದ್ದಾರೆ ಅದರಲ್ಲಿ. ನಂದು ಸ್ಕ್ರೀನ್ ಪ್ರೆಸೆನ್ಸ್ ಕಮ್ಮಿ ಇರ್ಬೋದು, ಬಟ್ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರು ಆ ಮೂವಿಯಲ್ಲಿ. ಸಸ್ಪೆನ್ಸ್ ಕ್ಯಾರೆಕ್ಟರು. ಅಲ್ಲಿ ಒಬ್ರೊಬ್ರಿಗೂ ಒಂದೊಂದು ಲೀಡ್ ಅಂತ ಕೊಟ್ಟಿದ್ದಾರೆ. ಸೊ ನನಗೆ ಖುಷಿ ಇದೆ ಈ ಮೂವಿಲಿ ಮಾಡಿರೋದಕ್ಕೆ. ಥ್ಯಾಂಕ್ ಯು. ಅರುಣ್ ಬ್ರೋ, ಅವಾಗ ಮಾತಾಡಬೇಕಾದ್ರೆ ಒಂದು ವೇದಿಕೆ ಮೇಲೆ ಒಂದು ಮಾತು ಹೇಳ್ತೀರಾ. ಯಾಕಂದರೆ ನನ್ನ ತಂದೆ ತಾಯಿಗೆ ಒಂದು ಕನಸಾಗಿತ್ತು. ನಾನು ನಿಜಕ್ಕೂ ಕೂಡ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ನನ್ನ ತಂದೆ ತಾಯಿ ಈ ಕಡೆ ಕೂತ್ಕೊಂಡು ಮಾತಾಡಬೇಕು, ಒಂದು ಕನಸಾಗಿತ್ತು. ಆ ಕನಸು ನನಸಾಗ್ತಾ ಇದೆ ಸರ್. ಖಂಡಿತ. ಯಾಕೆ ಅಂದರೆ ನಾನು ಇನ್ನೊಂದು ಪ್ರಾಜೆಕ್ಟ್ಗೂ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅದು ಮೇ ಬಿ 2 ಮಂತ್ಸಲ್ಲಿ ಅದು ಬರುತ್ತೆ. ಸೊ ಹಿಂದೆ ಮುಂದೆ ಬರ್ತಾ ಇರುತ್ತೆ. ಸಖತ್ ಖುಷಿ ಇದೆ. ನಮ್ಮ ತಾಯಿ ಯಾವಾಗೂ ಹೇಳ್ತಾ ಇರ್ತಾರೆ, ನೀನು ಒಂದು ದೊಡ್ಡ ಪರದೆ ಮೇಲೆ ನೋಡಬೇಕು. ಸೊ ಆ ಕನಸು ಖಂಡಿತವಾಗ್ಲೂ ನನಸಾಗ್ತಾ ಇರೋದ್ರಿಂದ ತುಂಬ ಖುಷಿ ಇದೆ. ಈ ಕಡೆ ನಮ್ಮ ತಂದೆ, ಈ ಕಡೆ ನಮ್ಮ ತಾಯಿನ ಕುಣಿಸ್ಕೊಂಡು ನೋಡೋದು, ಆ ವಿಜುವಲೇ ಬೇರೆ ಇರುತ್ತೆ ಸರ್. ನಾವು ಆ ಸ್ಕ್ರೀನ್ದಲ್ಲಿ ಆರ್ಭಟ, ಒಬ್ಬ ಮಗ ಹಿಂಗೆಲ್ಲ ಮಾಡ್ತವನ, ಏನು ಮಾಡ್ತವನೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಪ್ರತಿ ತಂದೆ ತಾಯಿಗೆ. ಇಂಡಸ್ಟ್ರಿ ಅಂತ ಹೋಗ್ತಾವನೆ, ಹಾಳಾಗೋಗ್ಬಿಡ್ತಾನೆ. ಬಟ್ ಖಂಡಿತ ಇಲ್ಲ, ಇಂಡಸ್ಟ್ರಿ ಖಂಡಿತ ಒಬ್ಬ ವಿಲನ್ ಆಗಿ ಕೈ ಹಿಡಿದೈತಿತ್ತೆ ಸರ್. ಡಾಲಿ ಧನಂಜಯ ಅವರು ಹೇಳೋ ಹಾಗೆ ಬಡವ್ರ ಮಕ್ಕಳು ಬೆಳಿಬೇಕು ಕಣಯ್ಯ ಅನ್ನೋದು. ಇಲ್ಲ, ಖಂಡಿತ ಬಡವ್ರ ಮಕ್ಕಳು ಬೆಳಿಬೇಕು ಸರ್. ನಮ್ಮ ತಂದೆನೂ ಗೌರ್ಮೆಂಟ್ ಎಂಪ್ಲಾಯ್ನೇ. ಸೊ ನಾವು ಕಷ್ಟದಿಂದ ಮೇಲೆ ಬಂದವರೆ. ಬೆಳಿಬೇಕು ಸರ್, ಬಡವ್ರ ಮಕ್ಕಳು ಖಂಡಿತ ಬೆಳಿಲೇಬೇಕು. ಕನ್ನಡ ಚಿತ್ರರಂಗಕ್ಕೆ ಬಂದು ಎಷ್ಟು ವರ್ಷ ಆಯಿತು, ಏನು ಕತೆ, ಹೇಗೆ ಆರಂಭ ಆಯಿತು ಜೀವನ ಅಂತ? ಸರ್, ನಾನು ಆ್ಯಕ್ಚುಲಿ ಡ್ಯಾನ್ಸರ್ ಆಗಿದ್ದೀನಿ ಪ್ರೊಫೆಷ್ನಲಿ. 1000 ಸಾಂಗ್ಸ್ ಮೇಲೆ ಅಷ್ಟೇನು ಕೊರಿಯೋಗ್ರಾಫರ್ ಆಗು ಮಾಡಿದ್ದೀನಿ, ಡ್ಯಾನ್ಸರ್ ಆಗು ಮಾಡಿದ್ದೀನಿ. ತುಂಬ ಆ ವಿಷಯದಲ್ಲಿ ನಂಗೆ ಚಿಕ್ಕ ವಯಸ್ಸಿಂದನೂ ಅದಕ್ಕೋಸ್ಕರ ಅಂತಲೇ ಇಂಡಸ್ಟ್ರಿಗೆ ಬಂದೆ. ಅದಾದಮೇಲೆ ಡ್ಯಾನ್ಸ್ ಎಲ್ಲ ಆದಮೇಲೆ ಹೀರೋ ಆಗಬೇಕು ಅಂತ ತುಂಬ ಆಸೆ ಇತ್ತು. ತುಂಬ ಅವಮಾನಗಳು ಆಯಿತು ಇಂಡಸ್ಟ್ರಿನಲ್ಲಿ. ಸೊ ಅದನ್ನೆಲ್ಲ ತಡೆದು ಸಹಿಸ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ಬಿಸ್ನೆಸ್ ಮಾಡಿದೆ. ಸೊ ಅದಾದಮೇಲೆ ಇಲ್ಲ, ಹೀರೋ ಆಗಿ ಬರಲೇಬೇಕು ಅಂತ ಹೀರೋ ಆಗಿ ಒಂದು ಸಿನಿಮಾ ಮಾಡಿದೆ. ಅದಾಗಿದ್ದ ತಕ್ಷಣ ನೆಗೆಟಿವ್ ಶೇಡ್ ಒಂದು ಉಸಿರು ಅಂತ ಒಂದು ಪ್ರಾಜೆಕ್ಟ್ ಸಿಕ್ತು. ಸೊ ಪ್ರಾಜೆಕ್ಟ್ ಚೆನ್ನಾಗಿದೆ, ಅದಕ್ಕೆ ಹೆಂಗೆ ಬೇಕು, ಬಾಡಿಯನ್ನಾಗಲಿ ಹೇರ್ ಸ್ಟೈಲನ್ನಾಗಲಿ, ಸೊ ಅದೇ ರೂಪದಲ್ಲಿ ಇವಾಗ ಇದ್ದೀನಿ. ಸೊ ಗಾಡ್ಸ್ ಗ್ರೇಸ್ ಸರ್, ಇನ್ನೂ ಒಂದು 2-3 ಪ್ರಾಜೆಕ್ಟ್ ಓಕೆ ಮಾಡಬೇಕು ಅಂತಿದ್ದೀನಿ. ನೋಡಬೇಕು ಈ ಸಿನಿಮಾ ರಿಲೀಸ್ ಆದಮೇಲೆ ಹೇಗೆ ಇದು ರೆಸ್ಪಾನ್ಸ್ ನೋಡಿಕೊಂಡು ಪ್ಲ್ಯಾನ್ ಮಾಡ್ತೀನಿ ಸರ್. ಇದಕ್ಕೆ ನಾನು ಸೆಲೆಕ್ಟ್ ಆಗಿದ್ದು ಹೇಗೆ ಅಂದರೆ, ಇವತ್ತು ಮಧ್ಯಾಹ್ನ ಹೇಳ್ತಾರೆ ನಾನು ನೈಟು ರೆಡಿ ಆಗಬೇಕು, ಆ ಥರ ಸಡನ್ನಾಗೆ ನಾನು ಸೆಲೆಕ್ಟ್ ಆಗಿದ್ದು. ತುಂಬ ಅರ್ಜೆಂಟ್ ಇತ್ತು ಕ್ಯಾರೆಕ್ಟರ್ಗೆ. ಬಂದೆ, ಅವರು ನಮಗೂ ಕೂಡ 2 ಸಾಂಗ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಖುಷಿ ಇದೆ. ಸಾಂಗ್ ತುಂಬ ಚೆನ್ನಾಗಿದೆ. ಅದರಲ್ಲಿ ಫುಲ್ಲು ರಾ ಆಗಿರುತ್ತನ್ನಲ್ಲ, ಆ ಥರ. ಸೊ ಒಂದು ಒಳ್ಳೆ ಸಿನಿಮಾದಲ್ಲಿ ಇಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ ಸರ್. ಇದು ಆಚೆ ಬಂದಮೇಲೆ ಗೊತ್ತಾಗುತ್ತೆ ಹೇಗಿದೆ ಆಡಿಯನ್ಸ್ದು ರಿಯಾಕ್ಷನ್ಸ್ ಅಂತ. ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಮನೇಲೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮೇಯ್ನ್ ನಮ್ಮ ಪೇರೆಂಟ್ಸ್ ಇಷ್ಟಪಟ್ಟರೆ ಜನಗಳು ಇಷ್ಟ. ಸೊ ಇನ್ನೊಂದೇನು ಹೇಳಬೇಕು ಅಂದರೆ ಸರ್, ಇದರಲ್ಲಿ ಒಳ್ಳೆ ಸಾಂಗ್ಸ್ ಇದೆ, ಒಳ್ಳೆ ಲಿರಿಕ್ಸ್ ಬರೆದಿದ್ದಾರೆ ಭೈರವರಾಮ ಅವರು. ಸೊ ಒಂದು ಡ್ಯಾನ್ಸಿಂಗ್ ಸಾಂಗ್ ಅಂತೂ ಖಂಡಿತ ಇದೆ, ಅದು ನನಗೆ ಸಿಕ್ಕಿದೆ, ನನ್ನ ಪುಣ್ಯ ಅದು. ಹೌದು. ಆಮೇಲೆ ಒಂದು ಡ್ಯುಯೆಟ್ ಸಾಂಗು ಚೆನ್ನಾಗಿದೆ, ಥೀಮ್ ಸಾಂಗ್ ಒಂದಿದೆ. ಸೊ ಡೆಫಿನೆಟ್ಲಿ ಆಡಿಯನ್ಸ್ಗೆ ಯಾವುದೇ ರೀತಿ ಇಷ್ಟ ಆಗಲ್ಲ ಅನ್ನೋಕ್ಕಿಂತ ಇಷ್ಟಪಟ್ಟು ಎಷ್ಟು ಕ್ವಾಲಿಟಿ ಮಾಡ್ಕೊತಾರೆ. ಸೊ ಅದು 100% ಶ್ಯೂರ್ ಸರ್. ಅರುಣ್ ಬ್ರೋ, ಈಗ ಹೊಸಬ್ರ ಸಿನಿಮಾಗಳು ಥಿಯೇಟ್ರಲ್ಲಿ ನಿಲ್ತಾ ಇಲ್ಲ ಅನ್ನೋವಂಥ ಒಂದು ಕೂಗಿದೆ ಸಹಜವಾಗಿ. ಯಾಕೆಂದರೆ ಬರ್ತಾವೆ ಹೋಗ್ಬಿಡ್ತಾರೆ, ಯಾರು ಸಿನಿಮಾಗಳು ನೋಡ್ತಾ ಇಲ್ಲ ಅಂತ ಏನು ಹೇಳಕ್ಕೆ ಬಯಸ್ತಾರೆ ಇದು? ಸರ್, ವಿಷಯ ಇಷ್ಟೇ. ಯಾಕೆ ಅಂದರೆ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬರ್ತಾಯಿಲ್ಲ, ಯಾರು ಪ್ಯಾಷನೇಟಾಗಿ ಸಿನಿಮಾಗಳು ಮಾಡ್ತಾಯಿಲ್ಲ. ಏನೋ ಸಿನಿಮಾ ಕಾಟಾಚಾರಕ್ಕೆ ಮಾಡಬೇಕು ಅಂತ ಕೆಲವ್ರು ಮಾಡ್ತಾರೆ, ಕೆಲವರು ಡೆಡಿಕೇಶನಿಂದ ಮಾಡೋರು ಸಿನಿಮಾ ನಿಂತ್ಕೊತಾ ಇಲ್ಲ. ಫಾರ್ ಎಕ್ಸಾಂಪಲ್ ಕೆರೆ ಬೇಟೆ ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳು ಇವತ್ತು ಬಂದು ಹಂಗೆ ಹೋಗಿದೆ. ಸೊ ಡ್ಯೂ ಟು ಅದರ್ ಲ್ಯಾಂಗ್ವೇಜಸ್ ಪ್ರಾಬ್ಲಮಿಂದ ನಮ್ಮ ಲ್ಯಾಂಗ್ವೇಜ್ ಸಿನಿಮಾಗಳು ತೆಗಿತಾ ಇದ್ದಾರೆ. ಸೊ ಅದು ಆದಷ್ಟು ಬೇಗ ಕಡಿಮೆ ಆಗಲಿ.
ನಮಗೂ ಪ್ರೂವ್ ಮಾಡ್ಕೊಳಕ್ಕೆ ನಾವು ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಖಂಡಿತವಾಗ್ಲೂ ಮಾಡ್ತಾ ಇದ್ದೀವಿ. ಸೊ ನಮ್ಮ ಕರ್ನಾಟಕದ ಜನತೆ ತಗೊಂಡು ಅದನ್ನು ಪ್ರಮೋಟ್ ಮಾಡಬೇಕು ಸರ್ ಅಷ್ಟೇ. ಕೊನೆಯದಾಗಿ ಈ ಉಸಿರು ಸಿನಿಮಾದ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಯಾವ ರೀತಿ ಪ್ರಮೋಷನ್ ಮಾಡ್ತಾ ಇದ್ದೀರಾ? ಯಾವ ರೀತಿಯಾಗಿ ಜನರಿಗೆ ರೀಚ್ ಆಗುತ್ತೆ ಅಂತ ನಿಮಗೆ ಅನಿಸುತ್ತೆ? ಸರ್ ಬೇರೆ ಲೆವೆಲಲ್ಲೇ ಪ್ರೊಡ್ಯೂಸರು ಲಕ್ಷ್ಮೀ ಮೇಡಮ್ ಅವರು ತುಂಬಾ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಪ್ರಮೋಷನನ್ನು ಆಗಲಿ ಯಾವುದೇ ವಿಷಯದಲ್ಲೂ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಸೊ ಚೆನ್ನಾಗಿ ಬರ್ತಾಯಿದೆ ಸರ್. ಆಲ್ ದಿ ಬೆಸ್ಟ್ ನಮ್ಮ ಟೀಮ್ಗೆ ಅಷ್ಟೇ ಸರ್. ಅದೇ ಸರ್, ನಮ್ಮ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಉಸಿರು ಸಿನಿಮಾಗೆ, ತುಂಬ ಒಳ್ಳೆಯದಾಗಲಿ. ಯಾಕಂದರೆ ಕನ್ನಡಿಗರಿಗೆ ಕನ್ನಡ ಸಿನಿಮಾವನ್ನು ಬೆಳೆಸಿದಾಗ ಎಲ್ರಿಗೂ ಕೂಡ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಕನ್ನಡ ಸಿನಿಮಾದವರು ಎಲ್ಲರೂ ಕೂಡ ಕನ್ನಡಿಗ ಥಿಯೇಟ್ರಿಗೆ ಬಂದು ನೋಡಿದಾಗ ಅದ್ರ ಖುಷಿನೇ ಬೇರೆ. ಕನ್ನಡ ಸಿನಿಮಾಗಳು ಬೆಳೆಯುತ್ತೆ ಅಂತ ಹೇಳ್ತಾ ಎಸ್, ಯಾಕಂದರೆ ಉಸಿರು ಸಿನಿಮಾ ಅದರಲ್ಲೂ ಕೂಡ ನಿಜಕ್ಕೂ ಕೂಡ ವಿಲ್ಲನ್ ಕ್ಯಾರೆಕ್ಟರ್ ಇದೆಲ್ಲ ತುಂಬ ಹೆಮ್ಮೆ ಅನಿಸುತ್ತೆ, ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನುವಂಥ ಒಂದು ಟ್ಯಾಗ್ಲೈನ್ ಇದೆಯಲ್ಲ, ನಿಜಕ್ಕೂ ಇವತ್ತು ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮೈ ಜೊತೆ ನಾನು ಸಿರಾಜ್ ವಾಲಿಕರ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.